ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಇವತ್ತು ಮಂಡೇ ಆ್ಯಂಡ್ ಇವತ್ತು ವಾರ ಶುರು ಆಗ್ತಾ ಇದೆ. ಆ್ಯಂಡ್ ನಾನು ಸಂಡೇ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬೇಡ ಅಂದ್ಬಿಟ್ಟು ಮಂಡೇ ಬ್ಲಾಗ್ ಮಾಡ್ತಿದ್ದೀನಿ. ನಿನ್ನೆ ಹರಳೆನೇ ಹಚ್ಕೊಂಡಿದ್ದೆ, ಇವಾಗ ಸ್ನಾನ ಮಾಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದೆ. ನಾನು ಹೊಸದಾಗಿ ಇವಾಗ ಹಾಟ್ ವಾಟರ್ ಜೊತೆಗೆ ಆಮ್ಲಾ ಸಿರಪ್ನ ಕುಡಿತಾ ಇದ್ದೀನಿ. ಸಿರಪನ್ನೇ ಮನೆಯಲ್ಲೇ ಮಾಡ್ಕೊಂಡಿರೋದು. ಸೊ ಅದನ್ನು ಕುಡಿದ್ಬಿಟ್ಟು ಇವತ್ತು ನಾನು ಟೇಸ್ಟ್ ನೋಡ್ತೀನಿ. ಆಲ್ರೆಡಿ ನಾನು ಅದನ್ನು ಹೆಂಗೆ ಮಾಡೋದು ಅಂತ ಹಾಕಿದ್ದೀನಿ, ಸೊ ನೀವು ಹೋಗಿ ನೋಡ್ಬೋದು. ಆ್ಯಂಡ್ ಈ ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಅದಕ್ಕೆ ನಾನು ಮಾಡೋ ಕೆಲಸಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಬೆಳಗ್ಗೆ ಶುರು ಆಗಿದೆ. ಇವಾಗ ಎದ್ದು 1:45 1 hour ಮೇಲೆ ಆಗಿದೆ. ಇದನ್ನು ಕುಡಿದ್ಬಿಟ್ಟು ನನ್ನ ಡೇನ ಸ್ಟಾರ್ಟ್ ಮಾಡೋದು. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಟುಗೆದರ್. ಅಷ್ಟೇ. ಸೊ ಇಲ್ಲಿದೆ, ನೋಡೋಕೆ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಬಿಸಿ ನೀರಿಗೆ ಹಾಕೊಬೋದು, ತಣ್ಣೀರಿಗೂ ಹಾಕೊಬೋದು. ಸೊ ಎಸ್, ಒಂದು ಸ್ಪೂನ್ ಹಾಕೊಂಡ್ರೆ ಕಾಣಿಸಲ್ಲ. 1.5 ಸ್ಪೂನ್ ಇಸ್ ಮೋರ್ ದೆನ್ ಎನಫ್. ಸೊ ಫ್ರಿಜ್ಜಲ್ಲಿ ಅಟ್ಲೀಸ್ಟ್ 15 days ಒಂದು ಸ್ಟೋರ್ ಮಾಡಿ ಇಡ್ಬೋದು. ಸೊ ಇವಾಗ ಬಿಸಿ ಇದೆ. ಚೆನ್ನಾಗಿದೆ, ಕುಡಿಬೋದು ಆರಾಮಾಗಿ. ಒಂಥರ ರಿಫ್ರೆಶಿಂಗ್ ವಾಸನೆ. ಕುಕುಂಬರ್, ಆಮ್ಲ ಎಲ್ಲ ಕುಕುಂಬರ್ ಇದ್ರಂತೂ ಫುಲ್ ರಿಫ್ರೆಶಿಂಗ್ ಆಗುತ್ತೆ. ಆ್ಯಂಡ್ ನೈಸ್, ಚೆನ್ನಾಗಿದೆ ಗೈಸ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತ್. ನಾನು ಇವಾಗ ರೆಡಿ ಆಗಿದ್ದೀನಿ. ನನ್ನ ಫ್ರೆಂಡ್ಗೊಂದಷ್ಟು ಪಿಕಲ್ ಇತ್ತು, ಅದೊಂದು ಪ್ರಮೋಷನ್ ಇತ್ತು. ಸೊ ನಾವು ತಿನ್ನಲ್ಲ ಆ ಪಿಕಲ್ನ. ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅದನ್ನು ಅವ್ರಿಗೆ ಕೊಟ್ಬಿಟ್ಟು, ಅವರು ಹುಡುಗರೆಲ್ಲ ಪಾಪ, ಸೊ ಅದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ, ನಮಗಾರೆ ನಾವು ತಿನ್ನಲ್ಲ ಅಂದ್ಬಿಟ್ಟು ಅವ್ರಿಗೆ ಕೊಡ್ತಾಯಿದ್ದೀನಿ. ನಾನು ಅದಾದಮೇಲೆ ನನ್ನ ಫ್ರೆಂಡ್ ಮನೆಗೆ ಗೃಹ ಪ್ರವೇಶಕ್ಕೆ ನಾನು ಒಂದು ಸೀರೆ ಬ್ಲೌಸ್ ಹೊಲಿಸ್ಬೇಕು ಸಿಂಪಲಾಗಿ. ಸೊ ಅಲ್ಲಿಗೂ ಹೋಗಬೇಕು, ಬ್ಲೌಸ್ನ ಹೊಲೆ ಹಾಕ್ಬಿಟ್ಟು ಬರಬೇಕು. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಬರ್ತಾ ಒಂದು ಪ್ರಮೋಷನ್ ವಿಡಿಯೋ ಇದೆ, ಇದಿಷ್ಟು ಮುಗಿಸ್ಕೊಂಡು ಮನೆಗೆ ಬರಬೇಕು. ಮತ್ತು ಇವಾಗ ನಾನು ಗೋಲ್ಗಪ್ಪ ತಿಂತಾಯಿದ್ದೀನಿ. ನೀವು ಆಟೋ ಅಂಕಲ್ ನನ್ನೇ ನೋಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ನ, ಮತ್ತು ಹಂಗೆ ಮರ್ತೇ ಹೋಯ್ತು ನನಗೆ. ಸೊ ರೆಡಿಯಾಗಿದ್ದೆಲ್ಲ ಹೊಟ್ಟೋಗಿದೆ. ಬಿಕಾಸ್ ತುಂಬ ಕೆಲಸ ಇತ್ತು ಇವತ್ತು. ಕೆಲಸ ಇತ್ತು ಇನ್ ದ ಸೆನ್ಸ್ ದೂರ ಹೋಗ್ಬೇಕು ಎಲ್ಲ ಕಡೆಗೂ. ಬ್ಲೌಸ್ ಸ್ಟಿಚ್ ಹಾಕ್ಬಿಟ್ಟು ಬಂದೆ, ಬಟ್ ಆಂಟಿ ಇರಲಿಲ್ಲ. ಸೊ ಪಾಪ ಅಲ್ಲಿ ಕೆಲಸ ಮಾಡೋರು ಕೆಳಗಡೆನೇ ಬರ್ತಾಯಿದ್ರು, ಅವ್ರಿಗೆಲ್ಲ ಕೊಟ್ಬಿಟ್ಟೆ. ಸೊ ಅದು ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತು. ಇವಾಗ ಊಟ ಮಾಡಿಕೊಂಡು ನಾನು ಮೆಡಿಕಲಿಗೆ ಬಂದಿದ್ದೀನಿ. ಅಪ್ಪ ಊಟಕ್ಕೆ ಹೋಗಿದ್ದಾರೆ. ಸೊ ಅಪ್ಪ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಲ್ಕೊತಾರೆ. ಅಲ್ಲಿವರೆಗೂ ನಾನು ಮೆಡಿಕಲಲ್ಲಿ ಇರ್ತೀನಿ. ಅಷ್ಟೇ ಗೈಸ್, ನಿಮ್ಮದೆಲ್ಲ ಊಟ ಆಯಿತು ಅಂತ ಅಂದ್ಕೊತೀನಿ. ಹೇರ್ ವಾಶ್ ಮಾಡಿದೆ ಇವತ್ತು. ಅಷ್ಟೊಂದು ಎಣ್ಣೆ ಹೋಗಿದ್ದೀವಲ್ವೋ ಗೊತ್ತಾಗ್ತಾ ಇಲ್ಲ. ಮೋಮೋಸ್ ವಿತೌಟ್ ಮೈದಾ ಮೇಳದು. ಸೊ ಬಿಸಿ ಇದೆ, ಇಷ್ಟೇ ಮಾಡಿರೋದು. ಸೊ ತಿಂತಾ ಇದ್ದೀವಿ ಇದನ್ನು. ಇದಕ್ಕೆ ಚಟ್ನಿ ತರಿಸಿರೋದು, ಇದು ಅಂದರೆ ಮನೇಲಿ ಮಾಡ್ಕೊಬೇಕು. ಬಿಸಿ ಕಾಣೋದು ಇಷ್ಟೇ. ತುಂಬ ಚೆನ್ನಾಗಿದೆ. ಚಟ್ನಿನೂ ಕೊಟ್ಟಿದ್ದಾರೆ, ನೈಸ್. ಆ್ಯಕ್ಚುಲಿ ಬರೀ ವೆಜ್ಜೀಸ್ ಇದೆ, ಸೊ ಫ್ಯಾಟ್ ಏನೂ ಇರೋಲ್ಲ. ತಿಂತಿದ್ದೀನಿ ಅದಕ್ಕೆ. ಮತ್ತು ಅಲ್ಲಿ 80% ಪ್ರೋಟೀನ್ ಅಂತೇನೋ ಇತ್ತು. ಸೊ ಅದಕ್ಕೆ ಬಿಸಿ ಇದೆ, ನೈಸ್. ಸಕ್ಕದ